ಪ್ರಭು ರಾಮಚಂದ್ರ ಇಲ್ಲೂ ಒಬ್ಬ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಪುಟ್ಟದಾಗಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಅಂದ್ಕೊಂಡೆ. ಆಮೇಲೆ ಅದು ಹೋಗ್ತಾ ಹೋಗ್ತಾ ಇನ್ನೇ ಒಂದು 48 ಗಂಟೆಗಳಲ್ಲಿ ಅದು ಬೃಹತ್ತಾದ ಒಂದು ಪಂಚಲೋಹದ 9 ಅಡಿ ವಿಗ್ರಹ ಮಾಡಲೇಬೇಕು ಅಂತ ತೀರ್ಮಾನ ಕೈಗೊಂಡೆ. ಕೇವಲ 10 ದಿನದಲ್ಲಿ ಈ ಒಂದು ಭವ್ಯವಾದ 400 kg ಸುಂದರವಾದ ಒಂದು ವಿಗ್ರಹ ತಯಾರಾಯಿತು. ನಿನ್ನೆ ಬೆಳಗಿನ ಜಾವ ಬಂದಾಗ ಕೆಲವು ಇಚ್ಛಾಶಕ್ತಿಗಳು ಅಂತಲೇ ಹೇಳ್ಬೋದಾ ಏನೋ ಗೊತ್ತಿಲ್ಲ, ಕೆಲವರು ರಾಮನ ವಿರೋಧಿಗಳು ಅಂತಲೇ ನಾನು ಅವ್ರನ್ನ ಭಾವಿಸ್ತೀನಿ. ಯಾಕೆ ಅಂದರೆ ರಾಮ ಇದ್ದಲ್ಲಿ ಹನುಮ, ಹನುಮ ಇದ್ದಲ್ಲಿ ರಾಮ. ಆದರೂ ಸಹ ನಮ್ಮ ಪವಿತ್ರ ಪುಣ್ಯ ಕ್ಷೇತ್ರವಾದ ಅಂಜನಾದ್ರಿಯಲ್ಲಿ ರಾಮ ಇಟ್ಟರೆ ಇವರಿಗೇನು ತೊಂದರೆ? ನಾನು ಒಬ್ಬ ತಹಸೀಲ್ದಾರರಿಂದ ಹಿಡಿದು CM ಅವರಿಗೂ ಪತ್ರ ವ್ಯವಹಾರಗಳನ್ನೆಲ್ಲ ಮಾಡಿದೆ. ಬೇಕು ಅಂತಲೇ ಡಿಲೇ ಮಾಡಿದ್ದಾರೆ. ಆಮೇಲೆ ಉದ್ದೇಶಪೂರ್ವಕವಾಗಿ ತಡಿಲೇಬೇಕು ಅಂತ ನಿನ್ನೆ ಪ್ರಯತ್ನ ಪಟ್ಟರು. ಆದರೂ ರಾಮನ ಒಂದು ಶಕ್ತಿ ಅವನು ತೋರಿಸಿದ ನಿನ್ನೆ. ಆ ರಾಮನ ಪವಾಡದಿಂದನೇ ಅನ್ಯ ಪಕ್ಷದವರು BJPಯಿಂದ ರಾಮನೋ, ರಾಮನಿಂದ BJPನೋ ಗೊತ್ತಿಲ್ಲ, ಆದರೆ ರಾಮನ ಹೆಸರು ಹೇಳ್ಕೊಂಡು ಇವರೆಲ್ಲ ಅಧಿಕಾರಕ್ಕೆ ಬಂದು ನಾಯಕರುಗಳು ಇವರು ಏನೂ ರಾಮನ ಬಗ್ಗೆ ತಲೆ ಕೆಡಿಸ್ಕೊಂಡು ತುಂಬ ಬೇಜಾರಾಯಿತು. ನಾನು ಕಳೆದ 32 ವರ್ಷದಿಂದ ಹಲವಾರು ಹಿಂದೂ ಸಂಘಟನೆಗಳಿಗೆ ಕೆಲಸ ಮಾಡಿದ್ದೇನೆ. ಆದರೂ ಸಹ BJPಯ ಕೇಂದ್ರ ಸಂಸದೆ ಹಾಗೂ ಕೇಂದ್ರ ಸಚಿವೆಯಾದಂತಹ ಶೋಭಾ ಕರಂದ್ಲಾಜೆ ಅವರು ಬಂದರು. ಅವ್ರಿಗೆ ಮನವಿ ಕೊಟ್ಟರೆ ಅವ್ರು ಕೇಳಿಸ್ಕೊಳ್ಳೋಕ್ಕೂ ತಯಾರಿಲ್ಲ. ಇವರು ಮುಂದಿನ ದಿನಗಳಲ್ಲಿ ರಾಮ ಭಕ್ತರಿಗೆ ಯಾವ ರೀತಿ ನ್ಯಾಯ ಕೊಡ್ತಾರೆ ಅನ್ನೋದು ಪ್ರಶ್ನೆ ಮಾಡಬೇಕಾಗತ್ತೆ. ಆದರೂ ಪರವಾಗಿಲ್ಲ, ಕರಡಿ ಸಂಗಣ್ಣ ಅಂತ ಅವರಿಗೂ ಸಹ ಇಲ್ಲಿ ಸ್ಥಳೀಯ ಸಂಸದರು ಅವರಿಗೂ ಮಾತಾಡಿದೆ. ಅವರು ಏನೋ ಮುಂದೆ ನೋಡೋಣ ಅಂತ ಹೇಳಿದರು. ಆದರೂ ನಾನು ಇವತ್ತೇ 22ನೇ ತಾರೀಕು ಪ್ರಭು ರಾಮಚಂದ್ರನ ಪಟ್ಟಾಭಿಷೇಕ ದಿವಸನೇ ಇಲ್ಲಿ ನನ್ನ ರಾಮ ಕೂರಲೇಬೇಕು ಅಂತ ದೃಢವಾದ ಸಂಕಲ್ಪ ಹೊತ್ತು ಇವತ್ತು ಶ್ರೀರಾಮನನ್ನು ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ಇವತ್ತು ಕೂರಿಸಿದ್ದೀನಿ. ಇಲ್ಲಿಂದ ಇದೊಂದು ದೊಡ್ಡ ಆಂದೋಲನವಾಗಿ ರಾಮನಿಗೆ ಭವ್ಯವಾದ ಮಂದಿರ ಆಗುತ್ತೆ ಅನ್ನೋ ಒಂದು ಕನಸಿದೆ ನನ್ನಲ್ಲಿ. ಅದು ಸಾಕಾರ ಆದೇ ಆಗುತ್ತೆ ಅನ್ನೋ ಧೈರ್ಯನೂ ಇದೆ.